ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವಾಗ ಬೆಳಗ್ಗೆ ಎತ್ತಿ ಲೇಟ್ ಆಯ್ತು ಎತ್ತೊಳ್ಳೋದು. ಸೊ ಡೈರೆಕ್ಟ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಸಿಗೋಣ, ಟೈಮ್ ಆಗಿದೆ ತುಂಬ. ಸೊ ಇವಾಗ ಮೆಟ್ರೋ ಸ್ಟೇಷನ್ ಗಂಟ ನಡ್ಕೊಂಡು ಹೋಗ್ತಾ ಇದ್ದೆ, ನೋಡಿದ್ರೆ ರೋಡೇ ಮಿಸ್ ಆಗಿಬಿಡ್ಬೇಕಾ. ಮತ್ತೆ ವಾಪಸ್ ಬಂದಿದ್ದೀನಿ. ಇವಾಗ ಈ ರೋಡಲ್ಲಿ ಹೋಗಬೇಕು, ನಾನು ಬೇರೆ ರೋಡಲ್ಲಿ. ಗೈಸ್, ನಮ್ಮ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ ಟೈಮ್ ಆಗುತ್ತೆ, ನಾನು ಬಸ್ಸಲ್ಲಿ ಬರ್ತೀನಿ, ನೀನು ಮೆಟ್ರೋದಲ್ಲೇ ಹೋಗು ಅಂದರೆ ಕೇಳ್ತಿಲ್ಲ. ಬಾಬಾ ಅಂತ ಇದ್ದಾನೆ, ಹೋಗೋಣ ಮೆಟ್ರೋದಲ್ಲೇ ಓಡೋಗ್ಬೇಕಂತೆ. ನೋಡಿ, ನನಗೆ ಅಲ್ಲಿಂದ ನಡ್ಕೊಬಂದೆ ಸುಸ್ತಾಗಿದೆ. ಇವಾಗ ಇನ್ನೂ ಇಲ್ಲಿಂದ ಎಷ್ಟು ಕಿಲೋಮೀಟ್ರ? 1 ಕಿಲೋಮೀಟ್ರ್ ಅಲ್ಲ, 1.5 ಕಿಲೋಮೀಟ್ರ್ ನಡಿಬೇಕಂತೆ. 8:15ಗೆ ಗೇಟು ಕ್ಲೋಸು ಕಾಲೇಜು. 8:15. ಹಾಂ, 8:15ಗೆ 8:15 ಮೇಲೆ ಬಂದರೆ ಅಸೈನ್ಮೆಂಟ್ ಕೊಡ್ತಾರಂತೆ. ಕಾಲೇಜಿಗೆ ಮುಟ್ಟಿದ್ದೀನಿ, ಫೋನ್ ಸಬ್ಮಿಟ್ ಮಾಡಿಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ಸಿಗ್ತೀನಿ. ಬೈ ಗೈಸ್. ಮತ್ತೆ ಇವಾಗ ಬ್ರೇಕಿಗೆ ಬಿಟ್ಟಿದ್ರು, ಇದಕ್ಕೆ ಗ್ರೌಂಡಿಗೆ ಬಂದು ಕೂತ್ಕೊಂಡಿದ್ವಿ. ಇಲ್ಲೆಲ್ಲರೂ ಮಾತಾಡಿಸ್ತಾ ಇದ್ದಾರೆ, ಆದರೆ ನಾವೇ ಮಾತಾಡಿಸ್ತಿಲ್ಲ ಯಾರಿಗೂ, ನಾವಿಬ್ಬರೇ ಕೂತಿದ್ದೀವಿ. ಗೈಸ್, ಮೂವಿ ತೋರಿಸ್ತಾ ಇದ್ದಾರೆ, ಇಂಗ್ಲೀಷ್ ಬರಲ್ಲ ಅಂತೇಳಿ. ನೋಡಿ ಗೈಸ್, ನನಗೆ ನಮ್ಮ ಫ್ರೆಂಡು ಆನಂದರಾವ್ ಸರ್ಕಲ್ ಹತ್ರ ಇಳ್ಕೊಂಡಿದ್ದ, ಸರಿನಾ? ನಾನು ಆನಂದರಾವ್ ಸರ್ಕಲ್ ಅಂದೆ. ಅಲ್ಲಿ ಮೊನ್ನೆ ಹೋಗಬೇಕಾದ್ರೆ ಆನಂದರಾವ್ ಸರ್ಕಲ್ ಅಂದಾಗ ಪಿ ಜಿ ಪಕ್ಕದಲ್ಲೇ ಬಿಟ್ಟಿದ್ರು. ಅಲ್ಲಿಂದ ಒಂದು 10 ಹೆಜ್ಜೆ ಇಟ್ಟರೆ ಪಿ ಜಿ ಬರೋದು, ಸರಿನಾ? ಇವತ್ತು ಹಂಗೆ ಅಂದೆ ಆನಂದರಾವ್ ಸರ್ಕಲ್ ಅಂತ. ನೋಡಿದ್ರೆ ಇದೆಲ್ಲ ಬೇರೆ ಕಡೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿಂದ ಇವಾಗ ಒಂದು 500 ಮೀಟರ್ ದೂರ ಹೋಗಬೇಕು, ಪಿ ಜಿಗೆ ಹೋಗಬೇಕು. ನಾನು ಕಾಲೇಜ್ ಬಿಟ್ಟಿದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಫ್ರೆಂಡ್ ಸಿಕ್ಕಿದ್ದ, ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಅದಕ್ಕೆ ಇವಾಗ ಪಿ ಜಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಪಿ ಜಿಗೆ ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟ್. ಸೊ ಇವಾಗ ಕಾಲೇಜಿಂದ ಬಂದು ಹಾಗೆ ಡೈರೆಕ್ಟ್ ಊಟ ಮಾಡಿದೆ, ಹಿಂಗೆ ಮೇಲೆ ಬಂದುಬಿಟ್ಟೆ. ಇವಾಗ ಫ್ರೆಂಡ್ ಬರ್ತಾನೆ, ಫ್ರೆಂಡ್ ಬಂದಮೇಲೆ ಊಟ ಮಾಡೋಕ್ಕೆ ಮನಸ್ಸಿದ್ರೆ ಊಟ ಮಾಡೋಕ್ಕೆ ಹೋಗೋದು, ಇಲ್ಲ ಅಂದರೆ ಹಾಗೆ ಬಿತ್ಕೊಳೋದು. ಬೆಂಗಳೂರಿಗೆ ಬಂದಮೇಲಿಂದ ನನಗೆ ಅಂದರೆ ನಿದ್ದೆಗಳು ಜಾಸ್ತಿ ಬರ್ತಾಯಿದೆ. ಬೆಂಗಳೂರಿಗೆ ಬಂದಮೇಲಿಂದ ಮಧ್ಯಾಹ್ನ ಹೊತ್ತು ನನ್ನ ಜೋಗದಲ್ಲಿ ನಮ್ಮೂರಲ್ಲಿ ಇರ್ಬೇಕಾದ್ರೆ ಮಲಗೋದೇ ಇಲ್ಲ. ಇಲ್ಲಿ ಬಂದಮೇಲೆ ಮಲಗ್ತಾ ಇದ್ದೀನಿ. ಆಮೇಲೆ ನನ್ನ ಫ್ರೆಂಡ್ಸ್ ಬಂದಿದ್ದಾರಂತೆ ಬೆಂಗಳೂರಿಗೆ, ನಾಗರಾಜು, ಇರ್ಫಾನು ಅವರೆಲ್ಲ ಬಂದಿದ್ದಾರಂತೆ ಮೊಬೈಲ್ ತೊಗೊಳಕ್ಕೆ. ಅವ್ರ ಹತ್ರ ಆಮೇಲೆ ಹೋಗೋಣ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಗೈಸ್. ಸೊ ಇವಾಗ ನಮ್ಮ ಅಪ್ಪು ಬೈ ತಟ್ಟೆ ತೊಗೊಂಬ ಅಂದರು ಕೆಳಗೆ. ಸೊ ಅವನ ಜೊತೆ ಊಟಕ್ಕೆ ಹೋಗೋಣ ಗೈಸ್. ಸೊ ಊಟ ಬಂದುಬಿಟ್ಟು ಇವತ್ತು ಅನ್ನ ಮತ್ತು ದಾಳಿ ಸಾರು ಮತ್ತು ಇದೇನೋ ಬೋಟಿ, ಆಮೇಲೆ ಉಪ್ಪಿನಕಾಯಿ. ಸೊ ಗೈಸ್, ಏನು ಲವರಿಸು ಬಬೋರಿಸು ಗೈಸ್. ನಾನು ಮತ್ತು ನಮ್ಮ ಅಪ್ಪು ಇವಾಗ ಊಟ ಮಾಡಿಬಿಟ್ಟು ಪಿ ಜಿಗೆ ರೂಮ್ಗೆ ಹೋಗ್ತಾ ಇದ್ದೀವಿ. ಊಟ ಇಷ್ಟ ಆಗ್ತಿಲ್ಲ ಇವಾಗ ಯಾಕೋ. ಇವಾಗ ಚೆನ್ನಾಗಿದ್ದಿಲ್ಲ, ಇವತ್ತಲ್ಲ ಯಾವತ್ತೂ ಚೆನ್ನಾಗಿರಲ್ಲ. ಒಂದು ದಿವಸನೂ ಚಿಕನ್ ಇರಲ್ಲ ಅಂದರೆ ಏನೆಲ್ಲ ಪಿ ಜಿ ಯಾವ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಪಿ ಜಿ ಪಿ ಜಿ ಇದೆ ಅಂತ ನಿಮ್ಮ ಫ್ರೆಂಡ್ ಹತ್ರ 6,500 ಅಂತೆ, 2 ಶೇರಿಂಗು. ಇಲ್ಲಿ ಮಣಿಪುರ ಅವರು ನಮ್ಮ ಕ್ಲಾಸ್ಮೇಟು. ಎಲ್ಲದು ಅಲ್ಲೇ ನಮ್ಮ ಸ್ಕೂಲಲ್ಲಿ. ನಮಗೆ ನಿನಗೆ ದೂರ ಆಗುತ್ತೆ, 2 ಕಿಲೋಮೀಟರ್, ನನಗೆ ಹತ್ತಿರ ಆಗುತ್ತೆ. ಸೊ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡು ಸಂಜೆ ಸಿಗೋಣ. ಬಾಯ್ ಗೈಸ್. ಕೆಲಸ ಸಿಕ್ಕಿತ್ತು, ಆದರೆ ನಮ್ಮ ಅಪ್ಪನೇ ಬೇಡ ಅಂದ. ಇವಾಗ ಬೋರ್ ಆಗ್ತಾಯಿದೆ ಪಿ ಜಿಲಿ ಕೂತ್ಕೊಂಡು. ಅದಕ್ಕೆ ಮೇಲೆ ಬಂದಿದ್ವಿ. ನೋಡಿ ಇಲ್ಲಿ ಪಾರಿವಾಳ ಸರ್, ಅದನ್ನೇ ನೋಡ್ತಾ ಕೂರೋದು ನಾವು ಡೈಲಿ. ಹಂಗೆ ಮೇಲೆ ಬಂದಿದ್ವಿ. ಇಲ್ಲಿ ಬಟ್ಟೆ ನೋಡಿ ನಮ್ಮ ಅಣ್ಣಂದು, ಅಪ್ಪುದು. ಅಪ್ಪು, ಈರುಳ್ಳಿ ಯಾಕಲ್ಲ ಇಲ್ಲಿ ಒಣಗಿಸ್ತಾರೆ? ಹಾಂ, ಅದಕ್ಕೆ ನಾನು ಹೇಳಿದ್ದೆ ನಿನಗೆ, ನಿಲ್ಲ ಅಂದ್ರೆ ಓಡೋಗ್ತಿದ್ದಲ್ಲಪ್ಪ ನೀನು. ಕಟ್ ಮಾಡಬೇಕು ಬಟ್ಟೆ ಅಲ್ಲ, ಅದು ಬ್ರಾಸ್ಲೆಟಿಗೆ ಸಿಗಾಕೊಂಡಿದ್ದು. ಒಣಗಿದ್ಯಾ? ಎತ್ತು ಎಲ್ಲ ಬೇಗ, ಹಂಗಂದ್ರೆ ಎತ್ತೋ ಬೇಗ. ಏನು ಫಾರ್ಮಲ್? 3,200 ರೂಪಾಯಿ ಪ್ಯಾಂಟು. RX ಮತ್ತು RXZ ಮಸ್ತಾಗಿ ನಿಂತಿದೆ ನೋಡಿ. ಇಲ್ಲಿ 2ನೇ ಸತಿ ಬರ್ತಾ ಇರೋದು ಫೋಟೋ ಇದು ಶಾಪ್ ಮಾಡಿಸ್ಕೊಳಕ್ಕೆ. ಇದು ಬಂದಾಗ್ಬಿಟ್ಟಿದೆ. ಇಲ್ಲ, ಇದು ಅಲ್ಲಿ ಪಿ ಜಿಲಿ ಕೇಳ್ತಾ ಇದ್ದಾರೆ ಫೋಟೋ ಬೇಕು ಅಂತೇಳಿ. ಇದೇ ಫೋಟೋ ತೊಗೊಂಡೋಗಿ ಕೊಡ್ಲೇ ನಾವು? ಎಲ್ಲಿದೆ ಇನ್ನೊಂದು? ಎಲ್ಲಿದೆ? ಎಲ್ಲಿ ಫೋಟೋ ತೆಗಿಯೋದಲ್ಲ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನಾನು ಫೋಟೋಸು. ಫೋಟೋ ಒಂದು ಅದನ್ನೇ ಪ್ರಿಂಟ್ ಮಾಡಿಕೊಟ್ರೆ ಸಾಕು. ಹಾಂ, ಎಲ್ಲಿ? ಫೈನಲಿ ಫೋಟೋ ಸ್ಟುಡಿಯೋ ಸಿಕ್ತು.
ಇಲ್ಲಿ ನೋಡಿ, ಇಲ್ಲಿಲ್ವನೋ, ಇಲ್ಲಿ ಬಾರೋ. ಅಣ್ಣ ಸೊ ಇವಾಗ ಎಲ್ಲ ಜೆರಾಕ್ಸ್ ಆಯಿತು. ಜೆರಾಕ್ಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಪಿ ಜಿಗೆ. ಅವಳು ಪಿ ಜಿದಲ್ಲಿ ಯಾರು ಗೊತ್ತಾ, ಅದು ರಿಸೆಪ್ಷನಲ್ಲಿ ಕೂತಿರ್ತಾರಲ್ಲ, ಅವಳು ತಲೆ ತಿಂತಾ ಇದ್ದಾಳೆ 2 ದಿವಸದಿಂದ. ಇದು ಫೋಟೋ ಕೊಡಿಸು, ಫೋಟೋ ಬೇಕು ಅಂತೇಳಿ. ಅದಕ್ಕೆ ಇವತ್ತು ತೊಗೊಂಡು ಹೋಗ್ತಾ ಇದ್ದೀವಿ. ಫೋಟೋ ಬೇಕಂದ್ರೆ ಹಂಗಲ್ಲ, ಅದು ಪಿ ಜಿಗೆ ಅಡ್ಮಿಟ್ ಆಗಿದ್ದೀವಿ. 50 बार बोल रहे हैं, पढ़ने निकले वाले छात्रों को राजनीति से दूर रहना चाहिए. पढ़ाई लिखाई में ध्यान लगाओ, IAS बनो और देश को ಅಂತ ಅಡ್ಮಿಷನ್ ಆಗಿದ್ದೀನಿ ಅಂತೇಳಿ ಅದು ಫೈಲಲ್ಲಿ ಫೋಟೋ ಹಾಕ್ತಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದೆರಡು ಫೋಟೋ ಬೇಕು, ಇಲ್ಲಾಂದರೆ ಎಂಟ್ರಿ ಕೊಡಲ್ಲ ನಾನು ನಿನಗೆ ಅಂತ ಇದ್ಲು. ಅದಕ್ಕೆ ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ ಏನೋ ಬೇಕಂತೆ, ಇವನು ಎತ್ಕೊಬರ್ತಾನೆ. ತೋರಿಸ್ಬೇಡ, ತೋರಿಸಿದ್ರೆ ಹ್ಯಾಕ್ ಯಾರಾದರೂ ಮಾಡಿಬಿಟ್ರೆ ನನಗೆ ಹ್ಯಾಕ್ ಮಾಡಿಬಿಟ್ರೆ. ಗೈಸ್, ಸೊ ಕೊಟ್ಟಿದ್ದಾಯಿತು. ಏನು ಕೊಟ್ಟಿದ್ದು? ಏನು ಕೊಟ್ಟಿದ್ದು? ಫೋಟೋ ಮತ್ತು ಆಧಾರ್ ಕಾರ್ಡ್. ಯಾರಿಗೆ ಕೊಟ್ಟಿದ್ದೀವಿ? ಸೌಕಾರ್ ಮಗನಿಗೆ. ಯಾವ ಸೌಕಾರ್ ಮಗನಿಗೆ? PG ಸೌಕಾರ್. ಅವ್ರ ಮಗನ ಅವನು. ಸಪ್ಪು ಫ್ರೆಂಡ್ ಇಲ್ಲೇ ಇದ್ದಾನೆ, ಮಾತಾಡಿಸ್ತಾನೆ. ಮೇಬಿ ಇಲ್ಲೇ ಇದ್ದೀನಲ್ಲ. ಅವ್ರು 2 ದಿನ ಕಾಲೇಜು. 2 ದಿನ ಆಯ್ತು ಹೋಗ್ತಾ ಇದ್ದೀವಿ. ಅವ್ನು ಬ್ಲಾಗರ್, ಇವಾಗ ಬ್ಲಾಗರ್ ಯೂಟ್ಯೂಬ್. ಗೈಸ್ ನೋಡ್ರಿ, ಮಸ್ತಾಗಿ ಸನ್ ಸೆಟ್ ಆಗ್ತಾ ಇದೆ. ಗೈಸ್ ಹೋಗೇ ಬಿಡ್ತು, ಸೂರ್ಯ ಕಾಣಿಸ್ತಾನೆ ಇಲ್ಲ. ಇವಾಗ ಒಳಗೆ ಹೋಗ್ಬಿಡ್ತು, ಮೋಡ ಎಲ್ಲ ಅಡ್ಡ ಬಂದ್ಬಿಡ್ತು ನೋಡಿ. ಇಲ್ಲೇ CC ಕ್ಯಾಮ್ರಾ ಇದೆ. ಏನು ಗೈಸ್, ನಾನು ಇವನಿಗೆ ಸನ್ಸೆಟ್ಟಾ ಸನ್ರೈಸ ಕೇಳಿದ್ನಾ? ಇವನು ಸನ್ರೈಸ್ ಅಂತ ಫಸ್ಟು. ಇವಾಗ ಗೂಗಲಲ್ಲಿ ಹೊಡೆದು ನೋಡ್ತಾ ಇದ್ದಾನೆ. ನಾನು ಬ್ಲಾಗಲ್ಲಿ ಆ್ಯಡ್ ಮಾಡಿದ್ಮೇಲೆ ಹೇಳ್ತಾ ಇದ್ದಾನೆ. ಇವಾಗ ಸನ್ಸೆಟ್ ಕಣೋ ಅಂತ ಗೂಗಲಲ್ಲಿ ಹೊಡೆದು ಹೇಳ್ತಾ ಇದ್ದಾನೆ. ಸನ್ರೈಸ್ ಅಂದಿದ್ದ ಫಸ್ಟಿಗೆ. ಸೂರ್ಯಕ್ಕೆ ಇಂಗ್ಲೀಷಲ್ಲಿ ಏನಂತಾರ? ಸನ್. ಚಂದ್ರಕ್ಕೆ ಸನ್ ಅನ್ನಂತ. ಚಿಕ್ಕ ಮಕ್ಕಳು ಕಣ್ಣ ಮುಚ್ಚಿ ಆಡ್ತಿದ್ದಾರೆ, ಅವ್ರಿಗೆ ಹೇಳ್ಕೊಳೋಣ. ಕೇಳಿಸಲ್ಲ ನನಗೆ. ಇಲ್ಲಿ ಕೇಳಿಸ್ತಿಲ್ಲನಾ? ಹೊಡೆದೇ ಬಿಟ್ಟ ಕಣ. ಸೋನಲ್ ಏನೋ ಹಿಂಗ್ ಮಲ್ಕೊಂಡಿದ್ಯಾ ಸೋನಲ್? ಇದು ಸೋನಲ್ಲು ಗಾಡಿ ಮೇಲೆ ಇರೋದು. ಇದು ರಾಜಿಕ್, ಸರಿನಾ? ಇದು ಅರ್ಫಾತ್, ಇವನು ಯಾರು, ಲುತ್ಫಾನು. ಆಮೇಲೆ ಇದು ಎಲ್ಲಿ ಧ್ಯಾನು, ಇದು ಧ್ಯಾನ್. ಇದು ಆಮೇಲೆ ಇದು ಅರಾಫತ್. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ನ ಇಲ್ಲೇ ಮಾಡೋಣ. ಅಯ್ಯೋ, 3rd ಫ್ಲೋರಿಗೆ ಬಂದ್ಬಿಟ್ವಿ ಗೈಸ್, ಸಾರಿ. ಇವತ್ತಿನ ಬ್ಲಾಗ್ನ ಇಲ್ಲೇ ಮಾಡೋಣ. ನಾಳೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.